ನಮಸ್ಕಾರ ನ್ಯೂಸ್ 11ಗೆ ಸ್ವಾಗತ. ನಾನು ನವಿತಾ ಜೈನ್. ಕರಾವಳಿಯ 3 ಜಿಲ್ಲೆಗಳ ಡಿಸಿಗಳ ಜೊತೆ ಸಿಎಂ ಸಭೆಯನ್ನ ನಡೆಸಿದ್ದು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಡಿಸಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆಯ ಬಳಿಕ ಉಡುಪಿ ಜಿಲ್ಲೆಯ ನೆರೆ ಪರಿಶೀಲನೆಯನ್ನ ಮಾಡಲಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಮಳೆ ಹಾನಿ, ನಷ್ಟ, ಸಾವು ನೋವಿನ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಲಿದ್ದು ಸಭೆಯ ಬಳಿಕ ಉಡುಪಿ ಜಿಲ್ಲೆಯಲ್ಲಿ ನೆರೆ ಪರಿಶೀಲನೆಯನ್ನು ನಡೆಸಲಿದ್ದಾರೆ. ಇವತ್ತು ಬೈಂದೂರು, ಕಾಪು ತಾಲೂಕಿನಲ್ಲಿ ಪರಿಶೀಲನೆ ನಡೆಸಲಿದ್ದು ಕಡಲ್ಕೊರೆತ ತಡೆಯೋದಕ್ಕೆ ಹೊಸ ತಂತ್ರಜ್ಞಾನದ ಅಳವಡಿಕೆಯನ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆಯಲಿದೆ. ಕೊಡಗಿನ ಭೂಕಂಪದ ಬಗ್ಗೆ ತಜ್ಞರಿಂದ ಅಧ್ಯಯನವನ್ನ ಕೂಡ ಮಾಡಲಾಗುತ್ತೆ. ಭೂಕಂಪನದ ಅಧ್ಯಯನಕ್ಕೆ ಸಿಎಂ ಬೊಮ್ಮಾಯಿ ಸೂಚನೆ ಕೊಟ್ಟಿದ್ದಾರೆ. 10 ದಿನದ ಬಳಿಕ ಬೆಳಗಾವಿ, ಉತ್ತರ ಕನ್ನಡ ಜಿಲ್ಲೆಗೆ ಸಿಎಂ ಭೇಟಿ ನೀಡಲಿದ್ದು ಉಡುಪಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಮಾಹಿತಿ ನೀಡಿದ್ದಾರೆ. ಇಂದಿನ ಸಭೆಯಲ್ಲಿ ಕಂದಾಯ ಸಚಿವ ಆರ್ ಅಶೋಕ್, ಸಚಿವ ಕೋಟ ಶ್ರೀನಿವಾಸ ಪೂಜಾರಿ, ಸಿಸಿ ಪಾಟೀಲ್, ಉಡುಪಿ ಉಸ್ತುವಾರಿಯ ಸಂಗಾರ, ಉಡುಪಿ ಜಿಲ್ಲೆಯ ಶಾಸಕರು ಭಾಗಿಯಾಗಿದ್ದಾರೆ. ನಿನ್ನೆ ಕೊಡಗು ಮತ್ತು ದಕ್ಷಿಣ ಕನ್ನಡದ ಎಲ್ಲಿ ಪ್ರಭಾವದಿಂದ ಪೀಡಿತವಾಗಿರುವಂಥ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದೆ. ಅಲ್ಲಿ ಭೂಕುಸಿತ ಮತ್ತು ಭೂಕಂಪ ಎರಡೂ ಕೂಡ ನೋಡಿ ಅಲ್ಲಿ 4 ಸಂಸ್ಥೆಗಳಿಂದ ಅದರ ಅಧ್ಯಯನ ಮಾಡೋದಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಕಡಲಕೊರೆತದ ಬಗ್ಗೆಯೂ ಕೂಡ ಒಂದು ಹೊಸ ತಂತ್ರಜ್ಞಾನವನ್ನು ಬೆಳೆಸಿ ವೇವ್ ಬ್ರೇಕರ್ ಮಾಡುವಂಥದ್ದಕ್ಕೂ ಕೂಡ ತೀರ್ಮಾನ ಮಾಡಿದ್ದೇವೆ. ಇವತ್ತು ಉಡುಪಿಯಲ್ಲಿ ಸಮಗ್ರವಾಗಿ 3 ಜಿಲ್ಲೆಯ ಒಂದು ಅಧಿಕಾರಿಗಳ ಸಭೆಯನ್ನು ನಡೆಸಿ ತುರ್ತಾಗಿ ಮಾಡಬೇಕಾಗಿರುವಂಥ ಕೆಲಸ ಮತ್ತು ದೀರ್ಘಕಾಲದ ಮಾಡುವಂಥ ಕೆಲಸ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನಗಳನ್ನು ತೆಗೆದುಕೊಳ್ತೀವಿ. ಮತ್ತು ಮರವಂತಿಕೆ ಮತ್ತು ಮುಲ್ಕಿ 2-3 ಕಡೆ ಕಾಪು ಭೇಟಿ ಕೊಡುವಂಥ ಕಾರ್ಯಕ್ರಮ ಇದೆ. ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಅಧಿಕಾರಿಗಳಿಗೆ ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟು ಬೇಕಾಗಿರುವಂಥ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿ ನಾನು ಉತ್ತರ ಕನ್ನಡ ಇನ್ನೊಂದು 8 ದಿವಸ ಬಿಟ್ಟು ಉತ್ತರ ಕನ್ನಡ ಮತ್ತು ಬೆಳಗಾಂ ಎರಡು ಒಟ್ಟಿಗೆ ಪ್ರವಾಸ ಮಾಡಬೇಕು ಅಂತ ನಿನ್ನೆ ಕೊಡಗು ಮತ್ತು ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪರೀಕ್ಷಿತ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪರೀಕ್ಷಿತ್ ಶೆಟ್ಟಿ, ಈಗಾಗಲೇ ಒಂದ್ ಕಡೆ 3 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದ ನಂತರ ಈಗಾಗಲೇ ಏನೆಲ್ಲ ಸೂಚನೆಗಳನ್ನ ನೀಡಲಾಗಿದೆ, ಹಾಗೆಯೇ ಉಡುಪಿಗೆ ಎಷ್ಟೊತ್ತಿಗೆ ಬರ್ತಾರೆ? ಈಗಾಗಲೇ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಈಗ ಸಭೆಯನ್ನು ಆರಂಭ ಆಗಿರುವಂಥದ್ದು. ಉಡುಪಿ, ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಶಾಸಕರು ಇರ್ಬೋದು ಮತ್ತು ಜಿಲ್ಲಾಧಿಕಾರಿಗಳಿರ್ಬೋದು ಮತ್ತೆ ಎಲ್ಲ ಅಧಿಕಾರಿಗಳ ಜೊತೆ ಈಗ ಸಿಎಂ ಸಭೆ ನಡೆಸ್ತಾ ಇದ್ದಾರೆ. ಸಚಿವ ಆರ್ ಅಶೋಕ್ ಇರ್ಬೋದು, ಉಸ್ತುವಾರಿ ಸಚಿವ ಅಂಗಾರ ಇರ್ಬೋದು, ಸಿಸಿ ಪಾಟೀಲ್ ಇರ್ಬೋದು, ಕೋಟ ಶ್ರೀನಿವಾಸ ಪೂಜಾರಿ ಎಲ್ಲರೂ ಉಪಸ್ಥಿತರಿದ್ದಾರೆ. ಎಲ್ಲ ಅಧಿಕಾರಿಗಳು ಇದ್ದಾರೆ. ಈಗ ಸದ್ಯಕ್ಕೆ ಮಂಗಳೂರು ಜಿಲ್ಲೆಯ ನೆರೆ ಹಾನಿಯಿಂದಾಗಿರುವಂತಹ ಸಂಕಷ್ಟಗಳು ಮತ್ತು ಅಲ್ಲಿನ ಪರಿಹಾರದ ಬಗ್ಗೆ ಚರ್ಚೆ ನಡೀತಾ ಇದೆ. ಎಷ್ಟು ಹಾನಿಯಾಗಿದೆ ಅನ್ನೋ ಬಗ್ಗೆ ಮಾಹಿತಿಯನ್ನು ಸಿಎಂ ಪಡಿತಾ ಇದ್ದಾರೆ. ಈಗ ಮುಂದಿನ ಹಂತದಲ್ಲಿ ಉಡುಪಿ ಜಿಲ್ಲೆಯ ಮಾಹಿತಿಯನ್ನು ಪಡಿತಾರೆ, ನಂತರ ಉತ್ತರ ಕನ್ನಡ ಜಿಲ್ಲೆಯ ಮಾಹಿತಿಯನ್ನು ಪಡಿತಾರೆ. ಹಾಗಾಗಿ 3 ಜಿಲ್ಲೆಯ ನೆರೆ ಹಾನಿ ಬಗ್ಗೆ ಮಾಹಿತಿ ಪಡೆದ ನಂತರ ಹೊಸ ತಂತ್ರಜ್ಞಾನ ಯಾವ ರೀತಿ ಅಳವಡಿಸಬೇಕು ಮತ್ತೆ ನೆರೆ ಪರಿಹಾರ ಎಷ್ಟು ಕೊಡಬೇಕು, ಎಷ್ಟು ಮಟ್ಟಿಗೆ ಹಾನಿಯಾಗಿದೆ ಅನ್ನೋ ಬಗ್ಗೆ ಎಲ್ಲ ಮಾಹಿತಿಯನ್ನು ಪಡಿತಾರೆ. ತದನಂತರ ನೆರೆ ಹಾನಿಯ ಬಗ್ಗೆ ಚರ್ಚೆಯ ನಂತರ ಪರಿಹಾರದ ಬಗ್ಗೆ ಸೂಚನೆ ಕೂಡ ಕೊಡ್ತಾರೆ. ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟ ಬಳಿಕ ನೆರೆ ಹಾನಿ ಪ್ರದೇಶಗಳಿಗೆ ಸಿಎಂ ಭೇಟಿಯನ್ನು ಕೊಡ್ತಾರೆ. ನೆರೆ ಹಾನಿ ಬಂದರೆ ಮರವಂತೆ, ಬೈಂದೂರು ತಾಲೂಕು ಮರವಂತೆ ಇರ್ಬೋದು, ಕಾಪು ತಾಲೂಕು ಮೂಳೂರು ಇರ್ಬೋದು, ಹೀಗೆ ಕಡಲ್ಕೊರೆತ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಕೂಡ ಅಧಿಕಾರಿ ಜೊತೆ ಚರ್ಚೆ ಮಾಡಲಿದ್ದಾರೆ. ನಮಿತಾ, ಓಕೆ, ಥ್ಯಾಂಕ್ ಯು ಪರೀಕ್ಷಿತ್ ಶೆಟ್ಟಿ ಡೀಟೇಲ್ಸ್ಗೆ. ಕಬಿನಿ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನು ಹೊರಗೆ ಬಿಡಲಾಗಿದ್ದು ಮೈಸೂರಿನ ಕಪಿಲಾ ನದಿ ಪಾತ್ರದಲ್ಲಿ ಈಗ ಪ್ರವಾಹ ಭೀತಿ ಹೆಚ್ಚಾಗಿದೆ. ನಂಜನಗೂಡಿನಲ್ಲಿ ಮೈತುಂಬಿ ಹರಿತಾ ಇದೆ ಕಪಿಲಾ ನದಿ. ಕಬಿನಿ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನ ಹೊರಕ್ಕೆ ಬಿಡಲಾಗ್ತಾ ಇರುವಂತಹ ಪರಿಣಾಮ ಮೈಸೂರಿನ ಕಪಿಲಾ ನದಿ ಪಾತ್ರದಲ್ಲಿ ಪ್ರವಾಹ ಭೀತಿ ಹೆಚ್ಚಾಗಿದೆ. ಸ್ನಾನಘಟ್ಟ, ಮುಡಿಕಟ್ಟೆ ಮಂಟಪಗಳು ಭಾಗಶಃ ಮುಳುಗಡೆಯಾಗಿದ್ದು ನಂಜುಂಡೇಶ್ವರನ ಭಕ್ತರು, ಸಾರ್ವಜನಿಕರ ನದಿ ಪ್ರವೇಶಕ್ಕೆ ಈಗಾಗಲೇ ಬಂದ್ ಮಾಡಲಾಗಿದೆ. ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ. ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಕಬಿನಿ ಡ್ಯಾಂನಿಂದ ಹೊರಬಿಡುವಂತಹ ಪರಿಣಾಮ ನದಿ ಪಾತ್ರದ ಜನರಿಗೆ ಈಗ ಆತಂಕ ಎದುರಾಗಿದೆ. ಆ ಪಾತ್ರದಲ್ಲಿ ಈಗಾಗಲೇ ಸಾಕಷ್ಟು ಮನೆಗಳಿರುವಂಥದ್ದು, ಅದು ಮುಳುಗಡೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಮತ್ತೊಂದು ಕಡೆ ಈಗಾಗಲೇ ಸಾರ್ವಜನಿಕರ ಪ್ರವೇಶಕ್ಕೆ ಕೂಡ ಈಗಾಗಲೇ
ನಿರ್ಬಂಧವನ್ನ ಹೇರಲಾಗಿದ್ದು ನಂಜುಂಡೇಶ್ವರನ ಭಕ್ತರು ಸಾರ್ವಜನಿಕರು ನದಿ ಪ್ರವೇಶವನ್ನ ಬಂದ್ ಮಾಡಲಾಗಿದೆ. ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಬಸವಸಾಗರ ಜಲಾಶಯದಿಂದ ಭಾರೀ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಲಾಗಿದ್ದು ಉಕ್ಕಿ ಹರಿತಾ ಇದೆ ಕೃಷ್ಣಾ ನದಿ. ನದಿ ತೀರಕ್ಕೆ ತೆರಳದಂತೆ ಯಾದಗಿರಿ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಜಿಲ್ಲಾಡಳಿತದ ಆದೇಶಕ್ಕೆ ಡೋಂಟ್ ಕೇರ್ ಅಂತ ಹೇಳ್ತಿದ್ದಾರೆ ಈಗ ಅಲ್ಲಿ ಜನ. ಯಾಕಂದ್ರೆ ಮೀನು ಹಿಡಿಯೋದಕ್ಕೆ ನದಿಗೆ ತೆರಳಿದ್ದಾರೆ ಮೀನುಗಾರರು. ಯಾದಗಿರಿ ರಾಯಚೂರು ಗಡಿ ಭಾಗದ ಕದ್ರಾಪುರ ಗೋಗಲ್ ಸೇತುವೆ ಸಮೀಪದ ಕೃಷ್ಣಾ ನದಿ ಈಗಾಗಲೇ ಅಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಯಾರು ಕೂಡ ನದಿ ಪಾತ್ರಕ್ಕೆ ಹೋಗಬೇಡಿ ಅಂತ ಹೇಳಿ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಇಷ್ಟಾದ್ರೂ ಜನರಿಗೆ ಅದರ ಸಿಚುವೇಶನ್ ಏನು, ಗಂಭೀರತೆ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಮೀನು ಹಿಡಿಯೋದಕ್ಕೆ ಅಂತ ಹೇಳಿ ಮೀನುಗಾರರು ಅಲ್ಲಿಗೆ ತೆರಳಿದ್ದಾರೆ. ಸಾಕಷ್ಟು ಅಪಾಯ ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಜಿಲ್ಲಾಡಳಿತ ಈಗ ಎಲ್ಲಾ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದೆ, ಯಾವುದೇ ರೀತಿಯ ಅಪಾಯ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ. ಬಟ್ ಜನ ಕೇಳಬೇಕಲ್ಲ, ಈಗಾಗಲೇ ಇಂತಹ ಒಂದು ಸಂದರ್ಭದಲ್ಲೇ ಮೀನು ಹಿಡಿಯೋದಕ್ಕೆ ಹೋಗಿದ್ದಾರೆ. ಅಲ್ಲಿ ಜಿಲ್ಲಾಡಳಿತದ ಆದೇಶಕ್ಕೂ ಡೋಂಟ್ ಕೇರ್ ಅನ್ನುವಂತಹ ವರ್ತನೆಯನ್ನ ತೋರಿಸ್ತಾ ಇದ್ದಾರೆ. ಬಸವಸಾಗರ ಜಲಾಶಯದಿಂದ ಭಾರೀ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಸೊ ಆ ಒಂದು ಜಲಾಶಯದ ನೀರು ಬಿಡುಗಡೆ ಮಾಡಿದ ಹಿನ್ನೆಲೆಯಲ್ಲಿ ಈಗಾಗಲೇ ಉಕ್ಕಿ ಹರಿತಾ ಇದೆ ಕೃಷ್ಣಾ ನದಿ. ನದಿ ತೀರಕ್ಕೆ ಯಾರು ತೆರಳಬಾರದು ಅಂತ ಹೇಳಿ ಯಾದಗಿರಿ ಜಿಲ್ಲಾಡಳಿತ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ. ಆದ್ರೆ ಇಲ್ಲಿ ಜನ ಕೇಳ್ತಾನೆ ಇಲ್ಲ. ಜಿಲ್ಲಾಡಳಿತದ ಆದೇಶಕ್ಕೆ ಯಾವುದೇ ರೀತಿಯಾದಂತಹ ಒಂದು ವ್ಯಾಲ್ಯೂನೇ ಕೊಡ್ತಾ ಇಲ್ಲ. ಡೋಂಟ್ ಕೇರ್ ವರ್ತನೆಯನ್ನ ತೋರಿಸ್ತಾ ಇದ್ದಾರೆ. ಮೀನು ಹಿಡಿಬೇಕು, ಅದು ಕೂಡ ಇಂತಹ ಸಿಚುವೇಶನ್ ಅಲ್ಲಿ ಅಂತ ಹೇಳಿ ನದಿಗೆ ತೆರಳಿದ್ದಾರೆ ಮೀನುಗಾರರು. ಯಾದಗಿರಿ ರಾಯಚೂರು ಗಡಿ ಭಾಗದ ಕದ್ರಾಪುರ ಗೋಗಲ್ ಸೇತುವೆ ಸಮೀಪದ ಕೃಷ್ಣಾ ನದಿ ಪಾತ್ರದ ಜನರಿಗೆ ಈಗ ಎಚ್ಚರಿಕೆಯನ್ನು ನೀಡಲಾಗಿದೆ. ಯಾರು ಕೂಡ ನದಿ ಪಾತ್ರಕ್ಕೆ ಹೋಗಬಾರ್ದು, ಯಾರು ಕೂಡ ಇಂತಹ ಒಂದು ಅಪಾಯಕ್ಕೆ ಕಾರಣ ಆಗುವಂತಹ ಸಂದರ್ಭದಲ್ಲಿ ಯಾರು ಹೊರಗಡೆ ಹೋಗಬಾರ್ದು ಅಂತ ಹೇಳಿದ್ರು ಕೂಡ ಈಗ ಮೀನುಗಾರರಲ್ಲಿ ಮೀನು ಹಿಡಿಬೇಕು ಅಂತ ಹೇಳಿ ತೆರಳಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡಬಹುದು. ನೀವು ಅಲ್ಲಿಗ ಮೀನು ಹಿಡಿಯೋದಕ್ಕೆ ಅಂತ ತೆರಳಿರುವಂತಹ ದೃಶ್ಯಗಳನ್ನ ಗಮನಿಸಬಹುದು. ಜಿಲ್ಲಾಡಳಿತ ಯಾಕೆ ಮತ್ತೆ ಸೂಚನೆಯನ್ನ ಕೊಡೋದು, ಅಪಾಯ ಇರುವಂತಹ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ನೀಡುವಂತಹ ಕೆಲಸ ಮಾಡಿದ್ರು ಕೂಡ ಜನ ಇದ್ರ ಬಗ್ಗೆ ತಲೆ ಕೆಡಿಸಿಕೊಳ್ತಿಲ್ಲ. ಕಂಪ್ಲೀಟ್ ಸೇತುವೆ ಮುಳುಗಡೆಗೆ ಕ್ಷಣಗಣನೆ ಆರಂಭ ಆಗಿದೆ. ಅಂದ್ರೆ ತುಂಗಾಭದ್ರಾ ಜಲಾಶಯದಿಂದ ನದಿಗೆ ನೀರು ಬಿಟ್ಟ ಹಿನ್ನೆಲೆ ಮುಳುಗಡೆ ಹಂತಕ್ಕೆ ತಲುಪಿದೆ ಸೇತುವೆ. ಕೊಪ್ಪಳದ ಗಂಗಾವತಿ ತಾಲೂಕಿನ ಚಿಕ್ಕ ಜಂತಕಲ್ ಗ್ರಾಮದ ಬಳಿ ಇರುವಂತಹ ಸೇತುವೆ ಇದು. ಬಳ್ಳಾರಿ ಹಾಗೂ ಕೊಪ್ಪಳ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖ ಸೇತುವೆ ಇದು. ಸೇತುವೆಯನ್ನ ಮೇಲ್ದರ್ಜೆಗೇರಿಸೋದಕ್ಕೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು. ಕ್ಯಾರೆ ಅಂತ ಇಲ್ಲ ಸ್ಥಳೀಯ ಶಾಸಕರು. ಕಂಪ್ಲಿ ಮತ್ತು ಕನಕಗಿರಿ ಕ್ಷೇತ್ರದ ಶಾಸಕರ ನಿರ್ಲಕ್ಷ್ಯಕ್ಕೆ ಬೇಸತ್ತಿದ್ದಾರೆ ಗ್ರಾಮಸ್ಥರು. ಕರ್ನಾಟಕ ಮಾತ್ರ ಅಲ್ಲ, ಉತ್ತರ ಭಾರತದಾದ್ಯಂತ ಮಹಾಮಳೆಯಾಗ್ತಿದ್ದು ಮಹಾರಾಷ್ಟ್ರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ್ನಲ್ಲೂ ಭಾರಿ ಮಳೆಯಾಗ್ತಿದೆ. ಮಹಾರಾಷ್ಟ್ರದ ಮುಂಬೈ, ನಾಸಿಕ್, ಪಲ್ಘಾರ್ನಲ್ಲಿ ಭಾರಿ ಅವಾಂತರವೇ ನಡೆದು ಹೋಗಿದೆ. ಮುಂಬೈನಲ್ಲಿ ಭಾರಿ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಲ್ಘಾರ್ನಲ್ಲಿ ಮನೆ ಮೇಲೆ ಕುಸಿದು ಬಿದ್ದಿದೆ ಗುಡ್ಡ. ಹಿಮಾಚಲ ಪ್ರದೇಶದ ಮನಾಲಿಯಲ್ಲೂ ಕೂಡ ಮಳೆಯ ಅನೇಕ ಅವಾಂತರಗಳು ನಡೆದಿದೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಮಹಾರಾಷ್ಟ್ರದ ಮುಂಬೈ ಹಾಗೇನೆ ಪಲ್ಘಾರ್ ಹಾಗೇನೆ ಬೇರೆ ಬೇರೆ ಕಡೆಗಳಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ ಅನ್ನುವಂಥದ್ದು. ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕರ್ನಾಟಕ ಹೊರತುಪಡಿಸಿ ಅಲ್ಲೂ ಕೂಡ ಮಳೆ ಆಗ್ತಾ ಇದೆ.
ಮಹಾರಾಷ್ಟ್ರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ್ನಲ್ಲೂ ಭಾರಿ ಮಳೆಯಾಗ್ತಿದೆ. ಇನ್ನು ಮಹಾರಾಷ್ಟ್ರ ಮುಂಬೈ ಆಗಿರ್ಬೋದು, ನಾಸಿಕ್ ಆಗಿರ್ಬೋದು ಅಥವಾ ಫಲ್ಗಾರ್ನಲ್ಲಿ ಭಾರಿ ಅವಾಂತರಗಳೇ ನಡೆದಿದೆ. ಮುಂಬೈನಲ್ಲಿ ಭಾರಿ ಮಳೆಯಿಂದಾಗಿ ಈಗ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನ ನೋಡ್ತಾ ಇದ್ದೀರಿ ನೀವು. ಆ ಒಂದು ಮಳೆಯಲ್ಲೇ ಈಗ ಆ ಕಡೆ ಹೋಗ್ತಾ ಇದ್ದಾರೆ ಮಳೆ ನೀರಿನಲ್ಲಿ. ಫಲ್ಗಾರ್ನಲ್ಲಿ ಮನೆ ಮೇಲೆ ಕುಸಿದು ಬಿದ್ದಿದೆ ಗುಡ್ಡ. ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಯಾವ ರೀತಿಯ ಸಿಚುವೇಶನ್ ಇದೆ ಮುಂಬೈನಲ್ಲಿ, ಬೇರೆ ಬೇರೆ ಏರಿಯಾಗಳ ಸಿಚುವೇಶನ್ ಏನು ಅನ್ನೋದನ್ನ ನಿಮಗೆ ದೃಶ್ಯಗಳ ಸಮೇತವಾಗಿ ತೋರಿಸ್ತಾ ಇದ್ದೀವಿ. ಈಗಾಗಲೇ ಎಲ್ಲ ಕಡೆಗಳಲ್ಲೂ ಕೂಡ ಮಳೆ ನೀರಿನಿಂದ ಆವೃತ ಆಗಿದೆ. ವೆಹಿಕಲ್ಗಳು ಕೂಡ ಅದೇ ರೀತಿಯಾಗಿ ಆಗಿದೆ. ಹಿಮಾಚಲ ಪ್ರದೇಶ ಮನಾಲಿಯಲ್ಲಿ ನೀವು ನೋಡ್ತಾ ಇದ್ದೀರಾ, ಮಳೆ ಅನೇಕ ಅವಾಂತರಗಳನ್ನ ತಂದೊಡ್ಡಿದೆ. ಹಿಮಾಚಲ ಪ್ರದೇಶದ ಮನಾಲಿಯಲ್ಲಿ ನೀವು ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ಬಸ್ ಒಳಗೂ ಕೂಡ ನೀರು ಹೋಗಿರೋದನ್ನ ನೀವು ನೋಡ್ತಾ ಇದ್ದೀರಾ. ಬಸ್ ಮುಳುಗಡೆ ಆಗುವ ರೀತಿಯಲ್ಲಿ ಮಳೆ ಅಲ್ಲಿ ಬಂದಿದೆ. ಇನ್ನು ಉತ್ತರಾಖಂಡ್ನ ಚಮೋಲಿಯಲ್ಲೂ ಅಷ್ಟೇ ಈಗಾಗಲೇ ಗುಡ್ಡ ಕುಸಿತ ಆಗಿರೋದನ್ನ ನೋಡ್ತಾ ಇದ್ದೀವಿ. ಎಲ್ಲಾ ಕಡೆಗಳಲ್ಲೂ ಕೂಡ ಅನೇಕ ಅವಾಂತರಗಳು ಆಗಿದೆ. ರಸ್ತೆ ಸಂಪರ್ಕಗಳು ಬಂದ್ ಆಗಿದೆ. ಅನೇಕ ಸಂಕಷ್ಟ ಉಂಟಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಜನರನ್ನ ಸ್ಥಳಾಂತರ ಮಾಡುವಂತಹ ಕಾರ್ಯಗಳನ್ನು ಕೂಡ ನಡೆಸಲಾಗ್ತಾ ಇದೆ. ಈಗಾಗಲೇ ನೀವು ನೋಡ್ತಾ ಇರುವಂತದ್ದು ಮನೆಗಳ ಮೇಲೆ ಆಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಭೂಕುಸಿತ ಆಗ್ತಾ ಇರುವಂತದ್ದು, ಗುಡ್ಡ ಕುಸಿತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಎಲ್ಲಿ ನೋಡಿದ್ರು ಕೂಡ ಈಗ ನೀರು 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 ಅಷ್ಟೇ. ಯಾಕಂದ್ರೆ ಏನು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗದಂತಹ ಪರಿಸ್ಥಿತಿ, ಮನೆಯಿಂದ ಹೊರಗೆ ಬರೋದಕ್ಕಾಗದಂತಹ ಪರಿಸ್ಥಿತಿ. ಆ ಒಂದು ನೀರು ಎಷ್ಟರ ಮಟ್ಟಿಗೆ ರಭಸವಾಗಿ ಈಗ ಅಲ್ಲಿ ಇಳಿತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬಹುದು. ಅಲ್ಲೇ ಇದ್ದಂತಹ ವೆಹಿಕಲ್ಗಳ ಒಳಗೂ ಕೂಡ, ಬಸ್ ಒಳಗೂ ಕೂಡ ನೀರು ತುಂಬಿಕೊಂಡು ಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಅಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವೆಲ್ಕಮ್ ಬ್ಯಾಕ್. ಅವಧಿ ಮುಗಿದ್ರೂ ಆಸ್ತಿ ವಿವರವನ್ನ ಸಲ್ಲಿಸಿಲ್ಲ 150 ಶಾಸಕರು. ಲೋಕಾಯುಕ್ತಕ್ಕೆ ಆಸ್ತಿ ವಿವರವನ್ನ ಒದಗಿಸಿಲ್ಲ ಹಲವು ಶಾಸಕರು. ಪ್ರತಿ ವರ್ಷ ಆರ್ಥಿಕ ವರ್ಷದ ಆಸ್ತಿ ವಿವರವನ್ನ ಸಲ್ಲಿಸೋದು ಕಡ್ಡಾಯ ಆಗಿದೆ. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಇನ್ನೂ ಕೂಡ ಆರ್ಥಿಕ ವಿವರವನ್ನ ಕೊಟ್ಟಿಲ್ಲ 150ಕ್ಕೂ ಹೆಚ್ಚು ಶಾಸಕರು. ಜೂನ್ 30ರೊಳಗೆ ಲೋಕಾಯುಕ್ತಕ್ಕೆ ಆಸ್ತಿ ವಿವರವನ್ನ ಸಲ್ಲಿಸಬೇಕಿತ್ತು. ಅವಧಿ ಮುಗಿದ್ರೂ ಆಸ್ತಿ ವಿವರವನ್ನ ಸಲ್ಲಿಸಿಲ್ಲ 150ಕ್ಕೂ ಹೆಚ್ಚು ಶಾಸಕರು. ಮಾಹಿತಿ ಹಕ್ಕು ಕಾಯ್ದೆ ಮೂಲಕ ಹೊರಬಿದ್ದಿದೆ ಆಸ್ತಿಯ ವಿವರ. ಲೋಕಾಯುಕ್ತ ಕಚೇರಿ ಅಧಿಕೃತ ಮಾಹಿತಿಯಿಂದ ಈ ವಿವರ ಬಹಿರಂಗವಾಗಿದ್ದು, ಮಾಹಿತಿ ಹಕ್ಕು ಕಾಯ್ದೆ ಮೂಲಕ ಆರ್ಟಿಐ ಕಾರ್ಯಕರ್ತ ಅರ್ಜಿಯನ್ನ ಸಲ್ಲಿಸಿದ್ರು. HM ವೆಂಕಟೇಶ್ ಅರ್ಜಿ ಮೂಲಕ ಈ ಒಂದು ಮಾಹಿತಿ ಲಭ್ಯವಾಗಿದೆ. ಸರ್ಕಾರದ ಪ್ರಮುಖ ಸಚಿವರೇ ಆಸ್ತಿ ವಿವರವನ್ನ ಸಲ್ಲಿಸಿಲ್ಲ. 100ಕ್ಕೂ ಹೆಚ್ಚು ಶಾಸಕರು, 45ಕ್ಕೂ ಹೆಚ್ಚು MLCಗಳು ಇನ್ನೂ ಕೂಡ ಆಸ್ತಿ ವಿವರವನ್ನ ಸಲ್ಲಿಸದೆ ಪೆಂಡಿಂಗ್ ಇಟ್ಟಿದ್ದಾರೆ. ಇನ್ನು ಕೂಡ ಆಸ್ತಿ ವಿವರ ಸಲ್ಲಿಸಿಲ್ಲ ಗೃಹ ಸಚಿವರಾಗಿರುವ ಆರಗ ಜ್ಞಾನೇಂದ್ರ ಅವರು ಕೂಡ. ಒಟ್ಟಾರೆಯಾಗಿ 150ಕ್ಕೂ ಹೆಚ್ಚು ಶಾಸಕರು ತಮ್ಮ ಆಸ್ತಿ ವಿವರವನ್ನ ಇನ್ನೂ ಕೂಡ ಲೋಕಾಯುಕ್ತಕ್ಕೆ ಈಗಾಗಲೇ ನೀಡಿಲ್ಲ. ಆರ್ಟಿಐನಿಂದ ಹೊರಬಿದ್ದಿದೆ ಯಾರ್ಯಾರು ಈ ಒಂದು ಆಸ್ತಿ ವಿವರವನ್ನ ಸಲ್ಲಿಸಿಲ್ಲ ಅನ್ನುವಂತಹ ಮಾಹಿತಿ. ನಮ್ಮ ಜನಪ್ರತಿನಿಧಿಗಳು ಕರ್ನಾಟಕದ ಅಸೆಂಬ್ಲಿಯಲ್ಲಿ ಒಂದು ಲೋಕಾಯುಕ್ತ ಕಾಯ್ದೆಯನ್ನು ಮಾಡ್ತಾ ಅದರಲ್ಲಿ ಹೇಳ್ತಾರೆ, ಪ್ರತಿಯೊಬ್ಬ ಜನಪ್ರತಿನಿಧಿ MLA, ಮಿನಿಸ್ಟರ್ಸು, MLCಗಳು ಪ್ರತಿ ವರ್ಷ ಜೂನ್ 30ನೇ ತಾರೀಕು ಒಳಗಡೆ ತಮ್ಮ ಚರ ಸ್ಥಿರ ಆಸ್ತಿಗಳನ್ನು ಲೋಕಾಯುಕ್ತದ ಮುಂದೆ ಪ್ರಮಾಣ ಪತ್ರದ ಮೂಲಕ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ. ಆದರೆ ಈ ಕಳೆದ ವರ್ಷದಲ್ಲಿ ಈ ಜೂನ್ 30ನೇ ತಾರೀಕು ಒಳಗಡೆ ಸುಮಾರು 127 ಜನ MLAಗಳು, 52 ಜನ MLCಗಳು ಈ ಲೋಕಾಯುಕ್ತ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದ್ದಾರೆ. ಇವರಿಗೆ ಯಾವುದೇ ರೀತಿಯಲ್ಲಿ ರಾಜ್ಯದ ನಾಗರಿಕರಿಗೆ ಕಾನೂನುಗಳನ್ನು ಪಾಲನೆ ಮಾಡಿ ಅಂತ ಹೇಳುವಂತ ನೈತಿಕತೆಯನ್ನೇ ಕಳ್ಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ಅದರಲ್ಲೂ ಇವತ್ತು ಹೋಮ್ ಮಿನಿಸ್ಟರ್ಸ್ ಮತ್ತೆ ಸಾಕಷ್ಟು ಜನ ಮಿನಿಸ್ಟರ್ಸ್ಗಳೇ ಈ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದ್ರ ಮೇಲೆ ಜನರಿಗೆ ಅವರು ಯಾವ ರೀತಿಯಲ್ಲಿ ಮುಖ ತೋರಿಸ್ತಾರೆ, ಯಾವ ರೀತಿ ಕಾನೂನು ಪಾಲನೆ ಮಾಡಿ ಸರ್ಕಾರದ ಜೊತೆ ಸಹಕರಿಸಿ ಅಂತ ಹೇಗೆ ಹೇಳ್ತಾರೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿ ಉಳಿದಿದೆ. ಹಾಗಾದ್ರೆ ಯಾರ್ಯಾರು ಆಸ್ತಿ ವಿವರವನ್ನ ಸಲ್ಲಿಸಿಲ್ಲ, ಸಚಿವರುಗಳು ಯಾರ್ಯಾರು ಸಲ್ಲಿಸಿಲ್ಲ ಅನ್ನೋದನ್ನ ಕೂಡ ನೋಡ್ತಾ ಹೋಗೋದಾದ್ರೆ, ಆರಗ ಜ್ಞಾನೇಂದ್ರ ಗೃಹ ಸಚಿವರು, ST ಸೋಮಶೇಖರ್ ಸಹಕಾರ ಸಚಿವರು, ಹಾಗೇನೆ MTB ನಾಗರಾಜ್ ಇವರು ಕೂಡ ಯಾವುದೇ ರೀತಿಯ ತನ್ನ ಆಸ್ತಿ ವಿವರವನ್ನ ಸಲ್ಲಿಕೆ ಮಾಡಿಲ್ಲ. ಇನ್ನು ಸಚಿವರಾಗಿರುವ ನಾರಾಯಣಗೌಡ ಆಗಿರಬಹುದು, ಸಚಿವರು ಶ್ರೀರಾಮುಲು ಆಗಿರಬಹುದು, ಹಾಗೆ ಸಚಿವರಾಗಿರುವ ಗೋಪಾಲಯ್ಯ ಅವರು ಕೂಡ ತಮ್ಮ ಆಸ್ತಿ ವಿವರವನ್ನ ನೀಡಿಲ್ಲ. ಸಚಿವ ಮುನಿರತ್ನ ಅವರು ಕೂಡ ನೀಡಿಲ್ಲ. MTB ನಾಗರಾಜ್ ಸಲ್ಲಿಸಿಲ್ಲ. ಗೃಹ ಸಚಿವರಾಗಿರುವ ಆರಗ ಜ್ಞಾನೇಂದ್ರ ಅವರು ಕೂಡ ತಮ್ಮ ಆಸ್ತಿ ವಿವರವನ್ನ
ಸಲ್ಲಿಸಿಲ್ಲ. ಯಾರ್ಯಾರು ಕಾಂಗ್ರೆಸ್ನ ಶಾಸಕರು ಆಸ್ತಿ ವಿವರ ಸಲ್ಲಿಸಿಲ್ಲ ಅಂತ ನೋಡೋದಾದ್ರೆ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷರು, ಕೆಜೆ ಜಾರ್ಜ್ ಶಾಸಕರು, ಹಾಗೆಯೇ ಶಾಸಕರಾಗಿರುವ ಹ್ಯಾರಿಸ್ ಕೂಡ ಸಲ್ಲಿಸಿಲ್ಲ. ಶಾಸಕಿಯಾಗಿರುವ ಸೌಮ್ಯಾ ರೆಡ್ಡಿ ಅವರು ಸಲ್ಲಿಸಿಲ್ಲ. ಶಾಸಕರಾಗಿರುವ ರಾಮಲಿಂಗಾರೆಡ್ಡಿ ಅವರು ಸಲ್ಲಿಸಿಲ್ಲ. ಹಾಗೆಯೇ ಯುಟಿ ಖಾದರ್ ಶಾಸಕರು ಇವರು ಕೂಡ ಈಗಾಗಲೇ ತಮ್ಮ ಆಸ್ತಿ ವಿವರವನ್ನ ಸಲ್ಲಿಸಿಲ್ಲ. ಇನ್ನು ಆಸ್ತಿ ವಿವರ ಸಲ್ಲಿಸಿದ ಜೆಡಿಎಸ್ ಶಾಸಕರನ್ನ ನೋಡೋಣ. ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ತಮ್ಮ ಆಸ್ತಿ ವಿವರವನ್ನ ಸಲ್ಲಿಸಿಲ್ಲ. ಹಾಗೆಯೇ ಶಾಸಕಿ ಅನಿತಾ ಕುಮಾರಸ್ವಾಮಿ ಈಗಾಗಲೇ ಸಲ್ಲಿಕೆ ಮಾಡಿಲ್ಲ. ಎಚ್ ಡಿ ರೇವಣ್ಣ ಶಾಸಕರು ಇವರು ಕೂಡ ಆಸ್ತಿ ವಿವರವನ್ನ ಸಲ್ಲಿಕೆ ಮಾಡಿಲ್ಲ. ಶಾಸಕ ಪುಟ್ಟರಾಜು ಇವರು ಕೂಡ ತಮ್ಮ ಆಸ್ತಿ ವಿವರವನ್ನ ಸಲ್ಲಿಕೆ ಮಾಡಿಲ್ಲ. ಸೊ ಈಗಾಗಲೇ ಜೂನ್ 30 ಒಳಗಡೆ ಈ ಒಂದು ಆಸ್ತಿ ವಿವರವನ್ನ ಸಲ್ಲಿಕೆ ಮಾಡಬೇಕಾಗಿತ್ತು, ಆದ್ರೆ ಆಸ್ತಿ ವಿವರವನ್ನ ಸಲ್ಲಿಕೆ ಮಾಡಿಲ್ಲ. ಬೆರಳಿಕೆಯಷ್ಟು ಶಾಸಕರು ಮಾತ್ರ ಆಸ್ತಿ ವಿವರವನ್ನ ಸಲ್ಲಿಕೆ ಮಾಡಿದ್ದಾರೆ. ಲೋಕಾಯುಕ್ತಕ್ಕೆ ಕೆಲವರಿಂದಷ್ಟೇ ಆಸ್ತಿ ವಿವರವನ್ನ ಸಲ್ಲಿಕೆ ಮಾಡಲಾಗಿದ್ದು ಕೇವಲ 14 ಶಾಸಕರು ಮಾತ್ರ ಆಸ್ತಿ ವಿವರವನ್ನ ಸಲ್ಲಿಕೆ ಮಾಡಿದ್ದಾರೆ. ಯಾರ್ಯಾರು ಒಂದು ಪಂಕ್ಚುವಲ್ ಆಗಿ ತಮ್ಮ ಆಸ್ತಿ ವಿವರವನ್ನ ಸಲ್ಲಿಕೆ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಆಸ್ತಿ ವಿವರವನ್ನ ಸಲ್ಲಿಕೆ ಮಾಡಿದ್ದಾರೆ. 14 ಶಾಸಕರು. ನಾವು ಆ ಲೆಕ್ಕ ನೋಡೋಣ. ಆಸ್ತಿ ವಿವರವನ್ನ ಸಲ್ಲಿಸದೇ ಇರುವಂತಹ ಲೆಕ್ಕ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಇಂಟ್ರೆಸ್ಟ್ ಇದೆ ಇವರಿಗೆ ಅಂತ ಹೇಳಿ. ಮಾಜಿ ಸಿಎಂ ಸಿದ್ದರಾಮಯ್ಯ, ಕೃಷ್ಣ ಬೈರೇಗೌಡ, ಬಿಸಿ ನಾಗೇಶ್ ಅವರು ಆಸ್ತಿ ವಿವರವನ್ನ ಸಲ್ಲಿಕೆ ಮಾಡಿದ್ದಾರೆ. ಆಸ್ತಿ ವಿವರ ಸಲ್ಲಿಕೆಗೂ ಕೆಲವರು ಕಾಲಾವಕಾಶವನ್ನ ಕೇಳಿದ್ದಾರೆ ಶಾಸಕರು. ಲೋಕಾಯುಕ್ತವರಿಗೆ ಪತ್ರವನ್ನ ಬರೆದು ಸಮಯವನ್ನ ಕೋರಿದ್ದಾರೆ. ಇನ್ನೊಂದಷ್ಟು ಕೆಲವು ಶಾಸಕರು ಆಸ್ತಿ ವಿವರ ಸಲ್ಲಿಸಿದವರ ಲಿಸ್ಟ್ ನೋಡಿ. ಸಿದ್ದರಾಮಯ್ಯ ಅವರು, ಕೃಷ್ಣ ಬೈರೇಗೌಡ ಅವರು, ಭೈರತಿ ಸುರೇಶ್ ಅವರು ಕೂಡ ಆಸ್ತಿ ವಿವರವನ್ನ ಸಲ್ಲಿಕೆ ಮಾಡಿದ್ದಾರೆ. ಆನಂದ್ ನ್ಯಾಮೈಗೌಡ, ಭರತ್ ಶೆಟ್ಟಿ, ಅರವಿಂದ ಬೆಲ್ಲದವರು ಆಸ್ತಿ ವಿವರವನ್ನ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಬಿಸಿ ನಾಗೇಶ್ ಸಚಿವರು ಹಾಗೆಯೇ ನಾಗನಗೌಡ ಕಂದಕೂರ ಅವರು ಕೂಡ ಆಸ್ತಿ ವಿವರವನ್ನ ಸಲ್ಲಿಕೆ ಮಾಡಿದ್ದಾರೆ. ರವೀಂದ್ರ ಶ್ರೀಕಂಠಯ್ಯ ಆಸ್ತಿ ವಿವರವನ್ನ ಲೋಕಾಯುಕ್ತಕ್ಕೆ ನೀಡಿದ್ದಾರೆ. ಆದ್ರೆ ಇನ್ನೂ ಕೆಲವರು ಸಮಯವನ್ನ ಕೇಳಿದ್ದಾರಂತೆ. ಸೊ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜ್, ಈಗ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇಂಟ್ರೆಸ್ಟ್ ಇರುತ್ತೆ ಸಚಿವರುಗಳಿಗೆ, ಶಾಸಕರಿಗೆ, ಆದ್ರೆ ಇಲ್ಲಿ ಯಾವುದು ಇಂಪಾರ್ಟೆಂಟ್ ಆಗಿರುತ್ತೆ ಅದ್ಯಾವುದನ್ನ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿ ಆಸ್ತಿ ವಿವರವನ್ನ ಸಲ್ಲಿಕೆ ಮಾಡೋದಕ್ಕೆ ಕೊನೆ ಡೇಟ್ ಯಾವಾಗ, ಅಥವಾ ಇನ್ನೇನಾದ್ರೂ ಮತ್ತೆ ಏನಾದ್ರೂ ಎಕ್ಸ್ಪ್ಯಾಂಡ್ ಆಗುವಂತ ಚಾನ್ಸಸ್ ಇದೆಯಾ? ನವಿತಾ, ಏನು ಪ್ರತಿ ಜೂನ್ 30 ಏನಿದೆ ಆ ಒಂದು ಜೂನ್ 30 ಒಳಗಡೆ ಪ್ರತಿಯೊಂದು ಶಾಸಕರು ಒಂದು ತಮ್ಮ ಆಸ್ತಿ ವಿವರವನ್ನ ಲೋಕಾಯುಕ್ತಕ್ಕೆ ಸಲ್ಲಿಸಬೇಕಾಗುತ್ತೆ. ಅದು ಕಡ್ಡಾಯ ಸಹ ಆಗಿರೋದ್ರಿಂದ ಪ್ರತಿ ವರ್ಷ ಇದನ್ನ ಕಂಪಲ್ಸರಿಗೆ ಅವರು ಮಾಡಬೇಕಾಗುತ್ತೆ. ಆದ್ರೆ ಈ ಬಾರಿ ಜೂನ್ 30 ಮುಗಿದೋಗಿದೆ. ಆದ್ರೆ ಈ ಬಾರಿ ಸಾಕಷ್ಟು ಜನ ಇನ್ನು ತಮ್ಮ ಆಸ್ತಿ ವಿವರಗಳನ್ನ ಲೋಕಾಯುಕ್ತಕ್ಕೆ ಸಲ್ಲಿಸೋದಕ್ಕೆ ಇನ್ನು ಬಾಕಿ ಉಳಿಸ್ಕೊಂಡಿರುತ್ತದೆ. ಎಷ್ಟೋ ಜನ ಇನ್ನು ಸಲ್ಲಿಕೆ ಮಾಡೋದಕ್ಕೆ ಇನ್ನೂ ಸಹ ಮುಂದೆ ಹೋಗ್ತಾನೆ ಇಲ್ಲ ಅಂತೇಳಿ ಈಗ ಒಂದು RTI ಮಾಹಿತಿಯಿಂದ ಈ ಒಂದು ವಿಚಾರ ಗೊತ್ತಾಗಿರೋದು. ಏನು RTI ಕಾರ್ಯಕರ್ತ HM ವೆಂಕಟೇಶ್ ಎಂಬುವರು ಏನಿದ್ರೆ ಈ ಒಂದು RTI ಮುಖಾಂತರ ತಮ್ಮ ಒಂದು RTI ಮುಖಾಂತರ ಈ ಒಂದು ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ. ಇದರಲ್ಲಿ ಸುಮಾರು 160ಕ್ಕೂ ಹೆಚ್ಚು ಜನ ಇನ್ನು ಶಾಸಕರು ಆಸ್ತಿ ವಿವರವನ್ನ ಸಲ್ಲಿಕೆ ಮಾಡೋದಕ್ಕೆ ಇನ್ನು ಮುಂದಾಗಿಲ್ಲ ಅಂತೇಳಿ ಈಗ ಗೊತ್ತಾಗಿರೋದು. ಕೇವಲ ಬೆರಳೆಣಿಕೆಯಷ್ಟು ಶಾಸಕರು ಮಾತ್ರ ಆಸ್ತಿ ವಿವರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ 114 ಜನ MLAಗಳಿದ್ರೆ 49 ಜನ MLCಗಳು ಸಹ ಇರುವಂತದ್ದು ಅದರಲ್ಲಿ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಸರ್ಕಾರದಲ್ಲಿರುವಂತಹ 13 ಸಚಿವರು ಏನಿದ್ದಾರೆ ಅವರು ಸಹ ಇನ್ನು ಆಸ್ತಿ ವಿವರವನ್ನ ಸಲ್ಲಿಕೆ ಮಾಡಿಲ್ಲ. ಆ ಒಂದು ಪಟ್ಟಿಯಲ್ಲಿ ಆ ಸಚಿವರ ಹೆಸರು ಸಹ ಇಲ್ಲಿ ಕಂಡು ಬರ್ತಾ ಇರೋದು. ಪ್ರಮುಖವಾಗಿ ಗೃಹ ಸಚಿವರಾದಂತಹ ಅರ್ಗ ಜ್ಞಾನೇಂದ್ರ ಅವರು ಮತ್ತೆ ಶ್ರೀರಾಮುಲು ಹಾಗೂ ST ಸೋಮಶೇಖರ್, ಮುನಿರತ್ನ ಸೇರಿದಂತೆ ಸಾಕಷ್ಟು ಜನ ಸಚಿವರು ಸಹ ಇನ್ನು ಆಸ್ತಿ ವಿವರವನ್ನು ಸಲ್ಲಿಕೆ ಮಾಡೋದ್ರಲ್ಲಿ ಬಾಕಿ ಇದ್ದಾರೆ. ಮತ್ತೆ ಅದೇ ರೀತಿ ಏನು ಪ್ರಮುಖ ನಾಯಕರಂತ ಕೇಳ್ಪಟ್ರೆ ಅದರಲ್ಲಿ DK ಶಿವಕುಮಾರ್ ಇರ್ಬೋದು, ಮತ್ತೆ HD ಕುಮಾರಸ್ವಾಮಿ ಅವರು ಇರ್ಬೋದು, ಹೀಗೆ ಸಾಕಷ್ಟು ಜನ MLAಗಳು ಸಹ ಇನ್ನು ಆಸ್ತಿ ವಿವರವನ್ನ ಸಲ್ಲಿಕೆ ಮಾಡೋದಕ್ಕೆ ಇನ್ನು ಮುಂದಾಗ್ತಾ ಇಲ್ಲ ಅಂತೇಳಿ ಆ ಒಂದು ವರದಿಯಲ್ಲಿ ಇರುವಂತದ್ದು. ಇನ್ನು ಆಸ್ತಿ ವಿವರ ಅದು ಕೊನೆ ಕ್ಷಣದಲ್ಲಿ ಅವಧಿ ಮುಗಿದ ಬಳಿಕ ಕಟ್ಟಿರುವಂತದ್ರಲ್ಲಿ ಒಂದು 14 ಜನ ಶಾಸಕರನ್ನ ಅಲ್ಲಿ ಲಿಸ್ಟ್ ನಲ್ಲಿ ನೋಡಬಹುದು. ಅದರಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರು, ಕೃಷ್ಣ ಬೈರೇಗೌಡ, ಮತ್ತೆ ಸಚಿವ BC ನಾಗೇಶ್ ಹಾಗೂ ಅರವಿಂದ್ ಬೆಲ್ಲ ಸೇರಿದಂತೆ ಒಂದು 14 ಮಂದಿ ಶಾಸಕರು ಅದನ್ನ ಕೊನೆ ಕ್ಷಣ ಮುಗಿದ ನಂತರ ಅಂದ್ರೆ ಜುಲೈ 1ನೇ ತಾರೀಕು ಇವರು ಆಸ್ತಿ ವಿವರನ್ನ ಸಲ್ಲಿಕೆ ಮಾಡಿದ್ದಾರೆ ಅಂತೇಳಿ ಅದರಲ್ಲಿ ನಮೂದನ್ನ ಮಾಡಿದ್ದಾರೆ. ಅದರಿಂದ ಶಾಸಕರು ಏನು ಬೇರೆ ಬೇರೆ ಕೆಲಸಗಳು ಎಷ್ಟೇ ಒತ್ತಡ ಇದ್ರು ಸಹ ಲೋಕಾಯುಕ್ತಕ್ಕೆ ಸಮಯಕ್ಕೆ ಸರಿಯಾಗಿ ಆ ಒಂದು ವರದಿಯನ್ನ ಮತ್ತೆ ಆಸ್ತಿ ವಿವರನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ. ಆದ್ರೆ ಇಲ್ಲಿ ನೋಡಿದ್ರೆ ಅವಧಿ ಮುಗಿದ ನಂತರವೂ ಸಹ ಇನ್ನೂ ಸಲ್ಲಿಕೆ ಆಗದೆ ಇರುವಂಥದ್ದು ಎಲ್ಲೊಂದು ರೀತಿ ಒಂದು ಸಾಕಷ್ಟು ಚರ್ಚೆಯನ್ನ ಉಂಟು ಮಾಡುವಂಥದ್ದು. ಮತ್ತೆ ಈಗಾಗಲೇ ಕೆಲವರಂತೂ ಪತ್ರ ಬರೆದು ಸ್ವಲ್ಪ ದಿನ ಕಾಲಾವಕಾಶ ಬೇಕು ಅಂತೇಳಿ ಲೋಕಾಯುಕ್ತರಿಗೆ ಪತ್ರ ಬರೆದು ಒಂದು ಸಮಯವನ್ನು ಸಹ ಕೇಳಿದ್ದಾರೆ. ನವಿತಾ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.